ಬಿಸಿಲಿನ ತಾಪ ತಡೆಯಲಾಗದೆ ನಾಗರಹಾವೊಂದು ಮೆಡಿಕಲ್ ಕಾಲೇಜ್ಗೆ ನುಗ್ಗಿ ರಂಪಾಟ ಆತಂಕ ಸೃಷ್ಟಿಸಿದೆ. ಹಾವಿನ ಆವೇಶ ಕಂಡ ಕಾಲೇಜಿನ ಭಾವಿ ವೈದ್ಯರು, ಪ್ರಾಧ್ಯಾಪಕರು, ಕಾಲೇಜು ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೇಸಿಗೆಯಲ್ಲಿ ಹಾವುಗಳು ಸೆಕೆ ತಡೆಯಲಾಗದೆ ಹೊರಬರುವುದು ಸಾಮಾನ್ಯ. ಇದೇ ರೀತಿ ಮಂಡ್ಯ ವಿಮ್ಸ್ ಕಾಲೇಜಿನ ಆವರಣವೂ ಸಹ ಮರಗಿಡಗಳ ತಾಣವಾಗಿರುವುದರಿಂದ ಹಾವುಗಳ ಆವಾಸವಾಗಿರುವುದು ಸಹಜವೇ. ಆದರೆ ದಿಢೀರನೆ ಕಾಣಿಸಿಕೊಂಡ ನಾಗರಹಾವು ವಿದ್ಯಾರ್ಥಿಗಳಿಗೆ, ಪ್ರಾಧ್ಯಾಪಕರಿಗೆ ತಲ್ಲಣ ಮೂಡಿಸಿತು. ಕೊನೆಗೆ ಉರಗ ರಕ್ಷಕರೊಬ್ಬರಿಗೆ ಕರೆ ಮಾಡಲಾಯಿತು. ನಂತರ ಉರಗ ರಕ್ಷಕರ ಮೇಲೂ ಬುಸ್ ಎಂದು ಮುಗಿಬಿದ್ದ ನಾಗಪ್ಪ ಕೆಲಹೊತ್ತು ಸತಾಯಿಸಿತು. ಆದರೆ ಕೊನೆಗೂ ಉರಗ ರಕ್ಷಕ ಗಿರೀಶ್ ಹಾವನ್ನ ಚೀಲದೊಳಗೆ ಹಿಡಿದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾವನ್ನು ಸಮೀಪದ ಕಾಡಿಗೆ ಬಿಡುವುದಾಗಿ ಉರಗ ರಕ್ಷಕ ಗಿರೀಶ್ ಹೇಳಿದ್ದಾರೆ. ಇನ್ನು ಬೇಸಿಗೆಯಲ್ಲಿ ಹಾವುಗಳು ಕಂಡುಬರುವುದು ಸರ್ವೇ ಸಾಮಾನ್ಯ. ಬಿಸಿಲಿನ ಬೆಗ್ಗಿಗೆ ಭೂಮಿ ಕಾದಂತೆ ಉತ್ತಗಳು ಭೂಮಿಯಲ್ಲಿನ ಬಿಲಗಳ ಒಳಗೆ ತಾಪಮಾನ ಹೆಚ್ಚಾಗುತ್ತದೆ. ಹೀಗಾಗಿ ಹಾವುಗಳು ಬಿಲದಿಂದ ಹೊರಬಂದು ಜನರ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ. ಹಾವುಗಳಿಗೂ ಎಲ್ಲ ಜೀವಿಗಳಂತೆ ಜೀವಿಸುವ ಹಕ್ಕಿದೆ. ಹಾಗಾಗಿ ಅದನ್ನ ಕೊಲ್ಲುವ ಕೆಲಸ ಮಾಡಬಾರದು. ರೈತನ ಮಿತ್ರ ಎಂದೇ ಪ್ರಸಿದ್ಧವಾಗಿರುವ ಹಾವುಗಳು ಆಹಾರ ಸರಪಣಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂಬುದು ಪರಿಸರ ಪ್ರಿಯರ ವಾದವಾಗಿದೆ.